ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ, RD ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿ ನಗರದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ನಿಮಿತ್ತ 3 ವರ್ಷಕ್ಕೊಮ್ಮೆ ನಡೆಯುವ ಭಂಡಾರದ ಒಡೆಯನಾದ ಶ್ರೀ ಅಮೋಘಸಿದ್ಧ ದೇವಸ್ಥಾನ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ದಿನಾಂಕ 14/9/2025 ಸಾಯಂಕಾಲ 4 ಗಂಟೆಗೆ ಸಿದ್ಧರ ಪಲ್ಲಕ್ಕಿ ಭೇಟಿ, ವಿವಿಧ ವಾದ್ಯ ಮೇಳಗಳಿಂದ ಭವ್ಯ ಮೆರವಣಿಗೆಯೊಂದಿಗೆ ಪ್ರಮುಖ ನಗರಗಳಲ್ಲಿ ಸಂಚರಿಸಿ ಶ್ರೀ ಅಮೋಘಸಿದ್ದೇಶ್ವರ ದೇವಸ್ಥಾನಕ್ಕೆ ಆಗಮನ. ರೊಟ್ಟಿ ಅಂಬ್ಲಿ ಮಹಾಪ್ರಸಾದ ದಿನಾಂಕ 15/9/2025 ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ಹೋಳಿಗೆ ಹುಗ್ಗಿ ಮಹಾಪ್ರಸಾದ ಭಾರಿ ಅದ್ದೂರಿಯಾಗಿ ನಡೆಯಿತು. ಇದೇ ಸಂದರ್ಭದಲ್ಲಿ ಜಮಖಂಡಿಯ ಗುರು ಹಿರಿಯರು, ಮುಖಂಡರು, ಯುವಕರು, ಮಹಿಳೆಯರು ಉಪಸ್ಥಿತರಿದ್ದರು. ವರದಿ ರವಿ ದೊಡ್ಮನಿ, RD ನ್ಯೂಸ್, ಜಮಖಂಡಿ. ಬಸವಕಲ್ಲೂರಿಗೆ ಹಾಗೂ ಜಯಮಾಡವರಿಗೆ ಜಮಖಂಡಿಯ ಆ ಮುಖ್ಯ ಟ್ರಸ್ಟ್ ಕಮಿಟಿ ಸ್ವಾಗತ ಸುಸ್ವಾಗತ. बसप्प सन्नगी आदिशक्ति कोटादेवी ओम बबलारे तालूक जत जिल्हा सांगली ಕಳೆದ 45 ವರ್ಷದ ಹಿಂದೆ ಅಂದರೆ 1986ರಲ್ಲಿ ಸೀತು ಮಳೆ ಜಮಖಂಡಿ ಮನೆಯಲ್ಲಿ ಶ್ರೀ ಓಂ ಶ್ರೀ ಗುರು ಸೋಮಲಿಂಗಾಯ ನಮಃ. ಶ್ರೀಮದ್ ಜಗದ್ಗುರು ಸೋಮಲಿಂಗೇಶ್ವರರನ್ನು ಸ್ಮರಿಸಿಕೊಂಡು ಯುಗ ಪುರುಷ ಭಕ್ತಿ ಭಂಡಾರಿ 7 ಯುಗ ಪರ್ಯಂತರವಾಗಿ ಗುರು ಸೇವೆಯನ್ನು ಮಾಡಿ ಗುರುವಿನ ತನ್ನ ಜೊತೆಗೆ ಕರೆದುಕೊಂಡು ಬಂದಿರತಕ್ಕಂಥ ಶಿವಯೋಗಿ ಅಮೋಘಸಿದ್ದೇಶ್ವರ ಪವಿತ್ರ ಪಾದಗಳನ್ನು ಮಸ್ತಕ ಮೇಲಿರಿಸಿಕೊಂಡು ಸಕಲ ಸಿದ್ಧರಿಗೆ ಶರಣೆಂದು ಬಸವಾದಿ ಪ್ರಮಥರನ್ನು, ನಾಡಿನ ಎಲ್ಲ ದಾರ್ಶನಿಕರನ್ನು ಸ್ಮರಣೆಗೈದು ಜಮಖಂಡಿ ತಾಲೂಕಿನ ಈ ಜಮಖಂಡಿ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಅಮೋಘಸಿದ್ದೇಶ್ವರ ಜಾತ್ರೆ ಬಹುಶಃ ಬಹಳ ವಿಶೇಷವಾಗಿ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ನಡೆಯುವಂಥ ಕಾರ್ಯಕ್ರಮ. ಅದು ಯಾರಾದರೂ ಇದ್ರೆ ಅದು ಅಮೋಘಸಿದ್ದನ ಜಾತ್ರೆ ಅನ್ನುವಂಥ ವಿಚಾರದಲ್ಲಿ ಹೇಳಿಕೊಂಡು ಜಮಖಂಡಿಯ ಗ್ರಾಮದಲ್ಲಿ ನಡೆಯುವಂಥ ಅಮೋಘಸಿದ್ದನ ಜಾತ್ರೆ ಬಹುಶಃ ಸಾವಿರಾರು ವರ್ಷಗಳಿಂದ ಅಮೋಘಸಿದ್ದ ಇಲ್ಲಿ ಬಂದಿದ್ದು ಯಾವಾಗ ಅಂತ ಕೇಳಿದ್ರೆ ಕಲಿಯೋಗ ಪ್ರಾರಂಭ, ಧೂಪಾರಯೋಗ ಅಂತ್ಯ, ಅವಾಗ ಅಮೋಘಸಿದ್ದನ ಆಗಮನ. ಅಮೋಘಸಿದ್ದಂದು ವಿಸ್ತಾರ ಎಷ್ಟು ದೊಡ್ಡದ ಅಂತ ಕೇಳಿದರೆ 1700 ಅಂದ್ರೆ 2000 ಮಠಮನಿಗಳದಾವ. 2000 ಮಠಮನಿಗಳಿಗೆಲ್ಲ ಮೂಲಪೀಠ ಮುಮ್ಮೆಟ್ಟಗುಡ್ಡ, ಅರಕೇರಿ. ಈ ಸಂಪ್ರದಾಯದ ಗುರುಪೀಠ ಯಾವುದು ಅಂತ ಕೇಳಿದ್ರೆ ಮಕಣಾಪುರ. ಮಕಣಾಪುರ ಕೂಡ ಬಿಜಾಪುರ ತಾಲೂಕದಲ್ಲಿ ಬರ್ತಕ್ಕಂಥದ್ದು. ಇಂಥ ಒಂದು ಗುರು ಶಿಷ್ಯರ ಸಂಬಂಧ
ಈ ಗುರು ಶಿಷ್ಯರ ಸಂಬಂಧದಲ್ಲಿ ಸಾಕಷ್ಟು ಜನ ಅಮೋಘ ಸಿದ್ಧನ ಭಕ್ತರು ಜಾತ್ಯತೀತವಾಗಿ ಬಂದು ನಡ್ಕೋತಾ ಇದ್ದಾರೆ. ಅಮೋಘ ಸಿದ್ಧನ ಜಾತ್ರೆಗೆ ಬರುವಂತ ಭಕ್ತರು, ಅಮೋಘ ಸಿದ್ಧನ ದೇವಸ್ಥಾನ ದರ್ಶನಕ್ಕೆ ಬರುವಂತ ಭಕ್ತರು ತಮ್ಮ ಮನಸ್ಸಿನಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ಬಂದು ಬೇಡಿದ ಭಕ್ತರಿಗೆ ಬೇಡಿದನ್ನು ಕೊಡುವಂತ ದೇವರು ಯಾರಾದರೂ ಇದ್ರೆ ಅದು ಅಮೋಘ ಸಿದ್ಧ. ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಡುವಂತ ಶಕ್ತಿಶಾಲಿ ದೇವರು ಅಂತಂದ್ರೆ ಅದು ಅಮೋಘ ಸಿದ್ಧ ಅನ್ನುವಂತ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ. ಜಮಖಂಡಿ ಗ್ರಾಮದಲ್ಲಿ ಬಹುಶಃ ನಿನ್ನಿನಿಂದ ಇವತ್ತಿನವರೆಗೆ ಸಾಕಷ್ಟು ಜನ, ಸಾವಿರಾರು ಜನ ಹೆಣ್ಮಕ್ಳು, ಸಾವಿರಾರು ಜನ ಇಲ್ಲಿ ಗಂಡು ಮಕ್ಕಳು ಬಂದು ಕೂಡಿಕೊಂಡು ಜಾತ್ರೆ ವಿಜೃಂಭಣೆಯಿಂದ ಮಾಡಿ ಇವತ್ತ ಬಹುಶಃ ಇಲ್ಲಿಯ ಶಾಸಕರು ಬಂದಿದ್ದರು, ಮಾಜಿ ಶಾಸಕರು ಬಂದಿದ್ದರು, ಸಾಕಷ್ಟು ಜನ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರ. ಅಮೋಘ ಸಿದ್ಧನ ಜಾತ್ರೆ ವರ್ಷನೂ ಮಾಡ್ತಾ ಇದ್ದಾರ. ಇಲ್ಲಿ ವರ್ಷ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ತಾಲೂಕಿನ ಮತ್ತು ಹಳ್ಳಿಯ ಎಲ್ಲ ಗ್ರಾಮದ ಭಕ್ತರು ಬಂದು ವರ್ಷಿಗೊಮ್ಮೆ ಈ ಜಾತ್ರೆಗೆ ಬಂದು ತಾವು ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಮಕನಾಪುರ ಗುರುಪೀಠದ ಸೋಮೇಶ್ವರ ಸ್ವಾಮೀಜಿ ಅಂತೇಳಿ ಮಾತಾಡ್ತಾ ಇದ್ದೇನೆ. ಎಲ್ಲ ಭಕ್ತರಿಗೂ ಎಲ್ಲ ಕಾರ್ಯಕರ್ತರಿಗೂ ಗುರು ಸೋಮಲಿಂಗ ಅಮೋಘ ಸಿದ್ದೇಶ್ವರ ಅವರ ಮನಸ್ಸಿನ ಬಯಕೆಯನ್ನು ಈಡೇರಿಸಲಿ ಅಂತೇಳಿ ಭಗವಂತನಲ್ಲಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಗುರು ಅಮೋಘ ಸಿದ್ದೇಶ್ವರ ಪಾದಕ್ಕೆ ವಂದಿಸಿ ನಮ್ಮ ಹಿರಿಯರು ಭಾಳ ಬಹುದಿನದಿಂದ ನಮ್ಮ ಅಮೋಘ ಸಿದ್ದನ ಜಾತ್ರೆ ಮಾಡ್ಕೊತ ಬಂದಿದ್ರು. ಆದ್ರೂ ಅದನ್ನ ಮಾಡ್ಕೊತ ಬಂದಿದ್ದು ನಾವು ಎಲ್ಲ ಸಣ್ಣ ಹುಡುಗರು ಎಲ್ಲ ಮಾಡ್ಕೊತ ಮುಂದೆ ಅವ್ರದ್ದೆಲ್ಲ ನೋಡಿ ನಾವು ಎಲ್ಲ ಹಂಗ ರೀತಿಲೇ ಮಾಡ್ಕೊತ ಹೊಂಟಿವು. ಆದ್ರೂ ವರ್ಷ ಏನೈತಿ ಸಾಧಾರಣ ವರ್ಷ ಸಾಧಾರಣ ಜಾತ್ರೆ ಮಾಡ್ತಿತ್ತು. 3 ವರ್ಷಕ್ಕೊಮ್ಮೆ ಸುತ್ತು ಹಳ್ಳಿಯಾನು ಎಲ್ಲ ಮಹಾರಾಷ್ಟ್ರದ್ದು ದೇವರುಗಳು ಕೂಡಿಸಿ ದೊಡ್ಡ ಜಾತ್ರೆ 3 ವರ್ಷಕ್ಕೊಮ್ಮೆ 11 ಪಲ್ಲಕ್ಕಿ ಕೂಡಿಸಿಂದ ದೊಡ್ಡ ಜಾತ್ರೆ ಮಾಡಿಸ್ತೀವಿ. 3 ವರ್ಷಕ್ಕೊಮ್ಮೆ ದೊಡ್ಡ ಜಾತ್ರೆ ಮಾಡ್ತೀವಿ. ಆದ ಕಾರಣ ಎಲ್ಲರೂ ಭಕ್ತಾದಿಗಳು ನಾವೆಲ್ಲ ಹಿಂಗೆ ಮಾಡ್ಕೊತ ಹೊಂಟಿವು. ಅದಕ್ಕೆ ಎಲ್ಲರೂ ಭಕ್ತಾದಿಗಳಿಗೆ ಎಲ್ಲರಿಗೂ ಜಾತಿ ಭೇದ ಇಲ್ಲ, ನಾವೆಲ್ಲ ಕೂಡಿ ಮಾಡ್ಕೊತ ಹೊಂಟಿವಿ. ಆ ಜಾತಿ ಅವ ಈ ಜಾತಿ ಅವ ಏನು ಅನ್ನಂಗಿಲ್ಲ, ಎಲ್ಲ ಒಂದೇ ಜಾತಿ. ಅಮೋಘ ಸಿದ್ದನ ಪಾದಕ ಎಲ್ಲರೂ ಹೊಂದಿಸಿ ಎಲ್ಲರೂ ಪಟ್ಟಿ ಕೊಟ್ಟು ಎಲ್ಲ ದೊಡ್ಡ ಜಾತ್ರೆನ ಮಾಡ್ತಾರು. ಇವನ ತಿಳಿಸಿಂದ ಅನ್ನಂಗಿಲ್ಲ, ಎಲ್ಲರೂ ಪಟ್ಟಿ ಕೊಟ್ಟಿಂದ ಮಾಡಿ